ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತಿನ ಹಣ ಬಂದಿಲ್ಲ ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಮಹಿಳೆಯರು ಈ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು. ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ಪರಿಸ್ಥಿತಿ ಯಾರ್ಯಾರ್ದು ಏನೇನೋ ಗಂಭೀರ ಇರ್ತತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದ್ಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲ ದೇವಸ್ಥಾನ ನೋಡಿ ಬಂದಿದ್ದೀವಿ. ಏನೇನೋ ಹೆಲ್ಪ್ ಆಗ್ಯದ ನಮಗ್. ಆದ್ರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವೆಲ್ಲ ಹಣ ಕೊಟ್ಟಿದೀವಿ ಅನ್ನುವಂತ ಮಾತಾಡ್ತಾರ ಅವ್ರು. ಇಲ್ಲ, ಸುಳ್ಳು. ಅದನ್ನು ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನು ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ರೆ ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದಾರ, ಹಾಕಿಲ್ಲ, ಏನಿಲ್ಲ. ಅದಕ್ಕೆ ನಮಗ್ ಬಂದ್ರೆ ಒಂದ್ ಜರ ಗುಣ ಏನೋ ಹೆಲ್ಪ್ ಆಗ್ತದ. 5 ತಿಂಗಳ್ರಿ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗ್ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ರಿ. ಅವ್ ಬಂದು ಹಾಕಿ ಸಲಕ ಆಗ್ತಿತ್ತು, ಮನಿ ಎಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ರಿ. ಈಗ ಬರಲ್ಲ, ಇದಲ್ಲ, ಈಗ ಇದು ಅಲ್ಲತ್ತು ಒಂದ್ ಜರ. ಈಗ ಫೆಬ್ರವರಿ ಮಾರ್ಚ್ ಅಂದ್ರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ ದುಡ್ಡು ಹಾಕಿದ್ವಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದಿತ್ತು, ಬಂದಿಲ್ಲ. ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಏನ್ ಹೇಳ್ತೀರಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡ್ ಬಂದಿಲ್ರಿ ಸರ್. ಅವಾಗ ಬಂದವ್ರ ಹಿಂದ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂತದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ ಹೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ. ನಿಮ್ಗೆ ಫೆಬ್ರವರಿ ಮಾರ್ಚ್ ಹಣ ಬಂದಿದೆನಾ? ಹಂಗೆ ಬಂದವ ಬಂದಿಲ್ಲ ಹಿಂಗ ಆಗ್ಯಾವ್ರಿ. 2 ತಿಂಗಳು 1 ತಿಂಗಳು ಬಂದವ್ರಿ. ಮತ್ ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು. 2-3 ತಿಂಗಳ ಹಣ ಬರಲಿ. ಬರೀ ಅಮ್ಮ, ಏನ್ ಹೇಳ್ತೀರಿ? 2 ತಿಂಗಳು ಹಾಕಿದ್ರೆ ಮತ್ 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನ್ ಅವಶ್ಯಕತೆ ಇರ್ತದ ಆಗಷ್ಟ ಹಣ ಹಾಕ್ತಾರ್ರಿ ಅಷ್ಟೇ. ಮತ್ ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನ್ ದುಡ್ಡು ಬಂದಿಲ್ಲ, ಏನಿಲ್ಲ. ಹೋಗಿ ನಾವ್ ಎಷ್ಟು ಸರಿ ಚೆಕ್ ಮಾಡ್ಸ್ಕೊಂಡ್ ಬಂದಿವಿ, KYC ಮಾಡ್ಬೇಕು, ಅದು ಮಾಡ್ಬೇಕಂದ್ರೆ ಎಲ್ಲಾ ಮಾಡಿವ್ರಿ ಸರ್. ಒಟ್ಟು ದುಡ್ಡು ಬಂದಿಲ್ರಿ. ಏನ್ ಹೇಳ್ತೀರಿ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳ್ತೀರಿ ಅಂತ? ಏನ್ ಹಾಕ್ಬೇಕ್ರಿ ಸರ್? ಅವ್ರ ಗೌರ್ಮೆಂಟ್ ರೂಲ್ಸ್ ಏನದ, 5 ವರ್ಷ ಅವ್ರು ಹಾಕ್ತೀನಂತ ಏನ್ ಇದು ಮಾಡ್ಯಾರಲ್ರಿ, ಅವ್ರ ದುಡ್ಡು ಹಾಕೇಬೇಕ್ರಿ. ಅವ್ರ ಏನಿಲ್ಲ, 5 ವರ್ಷ 1 ತಿಂಗಳ ಹಾಕೋದು, 4-5 ತಿಂಗಳ ಮುಂದ್ ಬಿಡೋದು, ಮತ್ತ 1 ತಿಂಗಳ ಹಾಕೋದು, 4-5 ತಿಂಗಳ ಮುಂದ್ ಒತ್ತದು. ಹಿಂಗಾದ್ರೆ ಅದೇ 5 ವರ್ಷ ಹಿಂಗೆ ದಕ್ಲಾಸ್ಕೊಂಡು ಹೋಗ್ಬೇಕಂತ ಅವ್ರದ್ದು ಏನೋ ಒಂದ್ ಇದು ಅದ ರೀ ಸರ್. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತಿನ ಹಣ ಬಂದಿಲ್ಲ ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಮಹಿಳೆಯರು ಈ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು. ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ಪರಿಸ್ಥಿತಿ ಯಾರ್ಯಾರ್ದು ಏನೇನೋ ಗಂಭೀರ ಇರ್ತತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದ್ಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲ ದೇವಸ್ಥಾನ ನೋಡಿ ಬಂದಿದ್ದೀವಿ. ಏನೇನೋ ಹೆಲ್ಪ್ ಆಗ್ಯದ ನಮಗ್. ಆದ್ರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವೆಲ್ಲ ಹಣ ಕೊಟ್ಟಿದೀವಿ ಅನ್ನುವಂತ ಮಾತಾಡ್ತಾರ ಅವ್ರು. ಇಲ್ಲ, ಸುಳ್ಳು. ಅದನ್ನು ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನು
ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ರೆ ಅಮ್ಮ ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದಾರ ಹಾಕಿಲ್ಲ, ಏನಿಲ್ಲ. ಅದಕ್ಕೆ ನಮಗ್ ಬಂದ್ರೆ ಒಂದ್ ಜರ ಗುಣ ಏನೋ ಹೆಲ್ಪ್ ಆಗ್ತದ. 5 ತಿಂಗಳ್ರಿ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗ್ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ರಿ, ಅವ್ ಬಂದು ಹಾಕಿ ಸಲಕ ಆಗ್ತಿತ್ತು, ಮನಿ ಎಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ರಿ. ಈಗ ಬರಲ್ಲ ಇದಲ್ಲ, ಈಗ ಇದು ಅಲ್ಲತ್ತು ಒಂದ್ ಜರ. ಈಗ ಫೆಬ್ರವರಿ ಮಾರ್ಚ್ ಅಂದ್ರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ ದುಡ್ಡು ಹಾಕಿದ್ವಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದೈತ್ರಿ, ಬಂದಿಲ್ಲ. ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಏನ್ ಹೇಳ್ತೀರಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡು ಬಂದಿಲ್ರಿ ಸರ್. ಅವಾಗ ಬಂದವ್ರ ಹಿಂದ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂತದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ ಹೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ, ನಿಮ್ಗೆ ಫೆಬ್ರವರಿ ಮಾರ್ಚ್ ಹಣ ಬಂದಿದೆನಾ? ಹಂಗೆ ಬಂದಾವ ಬಂದಿಲ್ಲ ಹಿಂಗ ಆಗ್ಯಾವ್ರಿ. 2 ತಿಂಗಳ 1 ತಿಂಗಳು ಬಂದಾವ್ರಿ, ಮತ್ ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು. 2-3 ತಿಂಗಳ ಹಣ ಬಂದಿಲ್ಲ. ಬರೀ ಅಮ್ಮ ಏನ್ ಹೇಳ್ತೀರಿ? 2 ತಿಂಗಳು ಹಾಕಿದ್ರೆ ಮತ್ 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನ್ ಅವಶ್ಯಕತೆ ಇರ್ತದ ಆಗಷ್ಟು ಹಣ ಹಾಕ್ತಾರ್ರಿ ಅಷ್ಟೇ. ಮತ್ ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನ್ ದುಡ್ಡು ಬಂದಿಲ್ಲ, ಏನಿಲ್ಲ. ಹೋಗಿ ನಾವ್ ಎಷ್ಟು ಸರಿ ಚೆಕ್ ಮಾಡ್ಸ್ಕೊಂಡ್ ಬಂದಿವಿ, KYC ಮಾಡ್ಬೇಕು, ಅದು ಮಾಡ್ಬೇಕಂದ್ರೆ ಎಲ್ಲಾ ಮಾಡಿವ್ರಿ ಸರ್, ಒಟ್ಟು ದುಡ್ಡು ಬಂದಿಲ್ರಿ. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳ್ತೀರಿ ಅಂತ? ಏನ್ ಹಾಕ್ಬೇಕ್ರಿ ಸರ್, ಅವ್ರ ಗೌರ್ಮೆಂಟ್ ರೂಲ್ಸ್ ಏನದ 5 ವರ್ಷ ಅವ್ರು ಹಾಕ್ತೀನಂತ ಏನ್ ಇದು ಮಾಡ್ಯಾರಲ್ರಿ, ಅವ್ರ ದುಡ್ಡು ಹಾಕೇಬೇಕ್ರಿ. ಅವ್ರ ಏನಿಲ್ಲ 5 ವರ್ಷ 1 ತಿಂಗಳ ಹಾಕೋದು, 4-5 ತಿಂಗಳ ಮುಂದ್ ಬಿಡೋದು, ಮತ್ತ 1 ತಿಂಗಳ ಹಾಕೋದು, 4-5 ತಿಂಗಳ ಮುಂದ್ ಒತ್ತೋದು, ಹಿಂಗಾದ್ರೆ ಅದೇ 5 ವರ್ಷ ಹಿಂಗೆ ದಾಖಲಾಸ್ಕೊಂಡು ಹೋಗ್ಬೇಕಂತ ಅವ್ರದ್ದು ಏನೋ ಒಂದ್ ಇದು ಅದ ರೀ ಸರ್. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತಿನ ಹಣ ಬಂದಿಲ್ಲ ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಮಹಿಳೆಯರು ಈ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು, ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಪರಿಸ್ಥಿತಿ ಯಾರ್ಯಾರ್ದು ಏನೇನೋ ಗಂಭೀರ ಇರ್ತತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದ್ಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲಾ ದೇವಸ್ಥಾನ ನೋಡ್ ಬಂದಿದ್ದೀವಿ, ಏನೇನೋ ಹೆಲ್ಪ್ ಆಗ್ಯದ ನಮಗ್. ಆದ್ರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವೆಲ್ಲ ಹಣ ಕೊಟ್ಟಿದೀವಿ ಅನ್ನುವಂತ ಮಾತು ಹೇಳ್ತಾರೆ ಅವ್ರು. ಇಲ್ಲ, ಸುಳ್ಳು, ಅದನ್ನ ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನು ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ರೆ ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದಾರ ಹಾಕಿಲ್ಲ, ಏನಿಲ್ಲ. ಅದಕ್ಕೆ ನಮಗ್ ಬಂದ್ರೆ ಒಂದ್ ಜರ ಗುಣ ಏನೋ ಹೆಲ್ಪ್ ಆಗ್ತದ. 5 ತಿಂಗಳ್ರಿ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗ್ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ರಿ, ಅವ್ ಬಂದು ಹಾಕಿ ಸಲಕ ಆಗ್ತಿತ್ತು, ಮನಿ ಎಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ರಿ. ಈಗ ಬರಲ್ಲ ಇದಲ್ಲ, ಈಗ ಇದು ಅಲ್ಲತ್ತು ಒಂದ್ ಜರ. ಈಗ ಫೆಬ್ರವರಿ ಮಾರ್ಚ್ ಅಂದ್ರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ ದುಡ್ಡು ಹಾಕಿದ್ವಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದೈತ್ರಿ, ಬಂದಿಲ್ಲ. ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಏನ್ ಹೇಳ್ತೀರಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡು ಬಂದಿಲ್ರಿ ಸರ್. ಅವಾಗ ಬಂದವ್ರ ಹಿಂದ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂತದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ ಹೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ, ನಿಮ್ಗೆ ಫೆಬ್ರವರಿ ಮಾರ್ಚ್ ಹಣ ಬಂದಿದೆನಾ? ಹಂಗೆ ಬಂದಾವ ಬಂದಿಲ್ಲ ಹಿಂಗ ಆಗ್ಯಾವ್ರಿ. 2 ತಿಂಗಳ 1 ತಿಂಗಳು ಬಂದಾವ್ರಿ, ಮತ್ ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು. 2-3 ತಿಂಗಳ ಹಣ ಬಂದಿಲ್ಲ. ಬರೀ ಅಮ್ಮ ಏನ್ ಹೇಳ್ತೀರಿ?
2 ತಿಂಗಳು ಹಾಕಿದ್ರೆ ಮತ್ 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನ್ ಅವಶ್ಯಕತೆ ಇರ್ತದ ಆಗಷ್ಟ ಹಣ ಹಾಕ್ತಾರ್ರಿ ಅಷ್ಟೇ. ಮತ್ ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನ್ ದುಡ್ಡು ಬಂದಿಲ್ಲ ಏನಿಲ್ಲ. ಹೋಗಿ ನಾವ್ ಎಷ್ಟು ಸರಿ ಚೆಕ್ ಮಾಡ್ಸ್ಕೊಂಡ್ ಬಂದಿವಿ, KYC ಮಾಡ್ಬೇಕು ಅದು ಮಾಡ್ಬೇಕಂದ್ರೆ ಎಲ್ಲಾ ಮಾಡಿವ್ರಿ ಸರ್, ಒಟ್ಟು ದುಡ್ಡು ಬಂದಿಲ್ರಿ. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನ್ ಹೇಳ್ತೀರಿ ಅಂತ? ಏನ್ ಹಾಕ್ಬೇಕ್ರಿ ಸರ್, ಅವ್ರ ಗವರ್ಮೆಂಟ್ ರೂಲ್ಸ್ ಏನದ 5 ವರ್ಷ ಅವ್ರು ಹಾಕ್ತೀನಂತ ಏನ್ ಇದು ಮಾಡ್ಯಾರಲ್ರಿ, ಅವ್ರ ದುಡ್ಡು ಹಾಕೇಬೇಕ್ರಿ. ಅವ್ರು ಏನಿಲ್ಲ 5 ವರ್ಷ 1 ತಿಂಗಳ ಹಾಕೋದು, 4-5 ತಿಂಗಳ ಮುಂದ್ ಬಿಡೋದು, ಮತ್ 1 ತಿಂಗಳ ಹಾಕೋದು, 4-5 ತಿಂಗಳ ಮುಂದ್ ಒತ್ತೋದು, ಹಿಂಗಾದ್ರೆ ಅದೇ 5 ವರ್ಷ ಹಿಂಗೆ ದಕ್ಲಾಸ್ಕೊಂಡು ಹೋಗ್ಬೇಕಂತ ಅವ್ರದ್ದು ಏನೋ ಒಂದ್ ಇದು ಅದ ರೀ ಸರ್. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಕಂತಿನ ಹಣ ಬಂದಿಲ್ಲ ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಮಹಿಳೆಯರು ಈ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಹಣವನ್ನ ಹಾಕ್ತೇವೆ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೆ ಸದ್ಯ ಬಹುತೇಕ ಮಹಿಳೆಯರಿಗೆ ಈಗ ಕಳೆದ 4-5 ತಿಂಗಳಿಂದ ಹಣ ಕೂಡ ಬಂದಿಲ್ಲ. ಅದಲ್ಲದೆ ಈ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಕಲಬುರಗಿಯಲ್ಲಿ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಸೊ ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಅವರಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬರಬೇಕು, ಎಷ್ಟೆಲ್ಲ ಅಮೌಂಟ್ ಬಂದಿಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮಗೆ ಪ್ರತಿ ತಿಂಗಳು 2,000 ಬರ್ತಿತ್ತು, ಈಗ ಎಷ್ಟು ತಿಂಗಳಿಂದ ಬಂದಿದೆ, ಎಷ್ಟು ತಿಂಗಳದ್ದು ಬರಬೇಕು ಅಂತ? ಈಗ 6 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಅದಕ್ಕ ಹಿಂದೆ ದುಡ್ಡು ಬರ್ತಾ ಇದೆ, ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ದುಡ್ಡು ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಪರಿಸ್ಥಿತಿ ಯಾರ್ಯಾರ್ದು ಏನೇನೋ ಗಂಭೀರ ಇರ್ತತೆ. ಹೆಲ್ಪ್ ಆಗ್ಯದ, ದುಡ್ಡು ಬಂದ್ಮೇಲೆ ನಾವೆಲ್ಲ ಮನೆ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಊರಿಗೆ ಹೋಗಿದ್ದೀವಿ, ಸಿದ್ದರಾಮಯ್ಯನ ಹೆಸರು ಹೇಳಿ ಎಲ್ಲಾ ದೇವಸ್ಥಾನ ನೋಡ್ ಬಂದಿದ್ದೀವಿ, ಏನೇನೋ ಹೆಲ್ಪ್ ಆಗ್ಯದ ನಮಗ್. ಆದ್ರೆ ಈಗ ದುಡ್ಡು ಬರ್ತಾ ಇಲ್ಲ ನಮ್ಗೆ. ಅದೇ ಈಗ ಅವ್ರು ಹೇಳ್ತಾರೆ ನಾವೆಲ್ಲ ಹಣ ಕೊಟ್ಟಿದೀವಿ ಅನ್ನುವಂತ ಮಾತಾಡ್ತಾರೆ ಅವ್ರು. ಇಲ್ಲ, ಸುಳ್ಳು, ಅದನ್ನ ಸುಳ್ಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನು ಸರ್ನು ಸುಳ್ಳು ಹೇಳ್ತಾ ಇದ್ದಾರೆ. ದುಡ್ಡು ಬಂದಿಲ್ಲ, ನಮ್ಗೆ ದುಡ್ಡು ಕೊಡಬೇಕು, ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೊಬ್ರು ಇದ್ರೆ ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ದುಡ್ಡು ಬರಬೇಕು? ತಿಂಗಳು ಬಂದಿಲ್ಲ ನೋಡ್ರಿ ಸರ್. ಹಾಕ್ತೀನಿ ಅಂತಂದಾರ ಹಾಕಿಲ್ಲ ಏನಿಲ್ಲ. ಅದಕ್ಕೆ ನಮಗ್ ಬಂದ್ರೆ ಒಂದ್ ಜರ ಗುಣ ಏನೋ ಹೆಲ್ಪ್ ಆಗ್ತದ. 5 ತಿಂಗಳ್ರಿ. ಈಗ ಪ್ರತಿ ತಿಂಗಳು 2,000 ಬಂದಾಗ ನಿಮ್ಗೆ ಹೆಂಗ್ ಅನುಕೂಲ ಆಗ್ತಿತ್ತು ಅಂತ? ಅನುಕೂಲ ಆಗ್ತಿತ್ರಿ, ಅವ್ ಬಂದು ಹಾಕಿ ಸಲಕ ಆಗ್ತಿತ್ತು, ಮನಿ ಎಲ್ಲ ನಡ್ಸ್ಕೊಂಡು ಹೋಗೋದು ನಡೀತಿತ್ರಿ. ಈಗ ಬರಲ್ಲ ಎಲ್ಲ, ಈಗ ಇದು ಅಲ್ಲತ್ತು ಒಂದ್ ಜರ. ಈಗ ಫೆಬ್ರವರಿ ಮಾರ್ಚ್ ಅಂದ್ರೆ ಈ ವರ್ಷ 2025ರಲ್ಲಿ ಫೆಬ್ರವರಿ ಮಾರ್ಚ್ ದುಡ್ಡು ಹಾಕಿದ್ವಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ನಿಮಗೆ ಬಂದಿದೆನಾ? ಇಲ್ಲ ಸರ್, ಓನ್ಲಿ 2 ಮಂತ್ಸ್ ಅಷ್ಟೇ ಬಂದೈತ್ರಿ, ಬಂದಿಲ್ಲ. ಈಗಂತೂ ಒಂದು 4 ಮಂತ್ಸ್ ಆಯ್ತು ಬಂದಿಲ್ಲ ಸರ್ ನನಗಂತೂ. ಏನ್ ಹೇಳ್ತೀರಮ್ಮ, ಓಟ್ ಹಾಕೋ ಟೈಮಿಗೆ ನಿಮಗೆ ತಿಂಗಳಿಗೆ 2,000 ಕೊಡ್ತೀವಿ ಅಷ್ಟೆಲ್ಲ ಹೇಳಿದ್ರು. ಈಗ ತಿಂಗಳಿಗೆ ರೊಕ್ಕ ಹೊಂಟಾವ ಇಲ್ಲ ಅಂತ? 3 ತಿಂಗಳು ನೋಡ್ಕೊಂಡ್ ಬಂದಿಲ್ರಿ ಸರ್. ಅವಾಗ ಬಂದವ್ರ ಹಿಂದ ಅಷ್ಟೇ ರೀ. ಈಗ ಸದನದಲ್ಲೇ ಕೇಳಿರುವಂತದ್ದು ಇದೇ ವರ್ಷದ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ ಹೇಳಿ. ನೀವು ಇತ್ತೀಚಿನ 3 ತಿಂಗಳು ಹೇಳ್ತಾ ಇದ್ರಿ, ನಿಮ್ಗೆ ಫೆಬ್ರವರಿ ಮಾರ್ಚ್ ಹಣ ಬಂದಿದೆನಾ? ಹಂಗೆ ಬಂದಾವ ಬಂದಿಲ್ಲ ಹಿಂಗ ಆಗ್ಯಾವ್ರಿ. 2 ತಿಂಗಳ 1 ತಿಂಗಳ ಬಂದಾವ್ರಿ, ಮತ್ ನಿಂದ್ರಾದ್ರಿ ಅಲ್ಲಿ. ಈಗಾರ 3 ತಿಂಗಳಾಯ್ತು. 2-3 ತಿಂಗಳ ಹಣ ಬರಂಗಿಲ್ಲ. ಬರಮ್ಮ, ಏನ್ ಹೇಳ್ತೀರಿ? 2 ತಿಂಗಳು ಹಾಕಿದ್ರೆ ಮತ್ 3-4 ತಿಂಗಳ ಹಣ ಬರಂಗಿಲ್ರಿ ಸರ್. 1 ತಿಂಗಳ ಯಾವಾಗ ಎಲೆಕ್ಷನ್ ಸನಿ ಇರ್ತದ, ಯಾವಾಗ ಅವ್ರದ್ದು ಏನ್ ಅವಶ್ಯಕತೆ ಇರ್ತದ ಆಗಷ್ಟ ಹಣ ಹಾಕ್ತಾರ್ರಿ ಅಷ್ಟೇ. ಮತ್ ಅದ್ರ ಮೇಲೆ ಈಗ 5-6 ತಿಂಗಳಾದ್ರೆ ಏನ್ ದುಡ್ಡು ಬಂದಿಲ್ಲ ಏನಿಲ್ಲ. ಹೋಗಿ ನಾವ್ ಎಷ್ಟು ಸರಿ ಚೆಕ್ ಮಾಡ್ಸ್ಕೊಂಡ್ ಬಂದಿವಿ, KYC ಮಾಡ್ಬೇಕು ಅದು ಮಾಡ್ಬೇಕಂದ್ರೆ ಎಲ್ಲಾ ಮಾಡಿವ್ರಿ ಸರ್.